ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಸೊ ನಿನ್ನೆ ನಾನು ಭಾಗ್ಯದಿಂದ ಮಂಗಳೂರಿಗೆ ಬಂದಿದ್ದೇನೆ. ಸೊ ಇವತ್ತು ಏನು ವಿಶೇಷ ಅಂದರೆ ಕಾಂತಾರ ಮೂವಿ ನೋಡಲಿಕ್ಕೆ ಹೊರಟಿದ್ದೇವೆ ನಾವು. ಸೊ ಗುಂಡು ಆಲ್ರೆಡಿ ಮೇಲೆ ರೋಡಿಗೆ ಹೋಗಿ ಆಗಿದೆ. ಸೊ ಈಗ ನಾನು ಮಾಮಿ ಎಲ್ಲ ಹೋಗ್ತಾ ಇದ್ದೇವೆ. ನೋಡಿ ಅಲ್ಲಿ ಗುಂಡು ಕಾಯ್ತಾ ಇದ್ದಾರೆ. ಅಲ್ಲಿ ಕಾರಲ್ಲಿದ್ದಾರೆ. ಸೊ ನಾನೀಗ ಹೋಗ್ತಾ ಇದ್ದೇನೆ ಮೇಲೆ. ಕಾಂತಾರ ಫಸ್ಟ್ ಮೂವಿಯನ್ನು ನಾವು ಟಿ ವಿಯಲ್ಲೇ ನೋಡ್ಕೊಂಡಿದ್ವಿ. ಸೊ ಸೆಕೆಂಡ್ ಮೂವಿ ತುಂಬಾ ಚೆನ್ನಾಗಿದೆ ಅಂತ ಜನರೆಲ್ಲರೂ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ರಿವ್ಯೂ ಎಲ್ಲ ನೋಡಬೇಕಾದ್ರೆ ಒಳ್ಳೆ ಉಂಟು ಅಂತ ಆಯಿತು. ಹಾಗೆ ನಾವು ಮಾಲಲ್ಲೆಲ್ಲ ಟ್ರೈ ಮಾಡಿದ್ವಿ ಸಿಗ್ತದಾ ಅಂತ, ಅಲ್ಲೆಲ್ಲೂ ಸಿಗಲಿಲ್ಲ, ಎಲ್ಲ ಕಡೆನೂ ಹೌಸ್ಫುಲ್ ಇತ್ತು. ಸೊ ಹಾಗಾಗಿ ನಾವು ಪ್ರಭಾತಲ್ಲಿ ಟಿಕೆಟನ್ನು ಬುಕ್ ಮಾಡಿ ಪ್ರಭಾತಲ್ಲಿ ಮೂವಿಯನ್ನು ನೋಡ್ಕೊಂಡು ಬಂದ್ವಿ. ಸೊ ಸಿಟಿ ಸೆಂಟರ್ನ ಅಪೋಸಿಟ್ ಸೈಡಲ್ಲಿ ಪ್ರಭಾತ ಉಂಟು. ಸೊ ಅಲ್ಲಿ ಹೋಗಿ ಕಾಂತಾರ ಚಾಪ್ಟರ್ 1 ನೋಡ್ಕೊಂಡು ಬಂದ್ವಿ. ಸೊ ಅಲ್ಲಿ ಹೋಗಬೇಕಾದ್ರೆ ನಮಗೆ ರಾಕೇಶ್ ಪೂಜಾರಿ ಅವರ ನೆನಪಾಯಿತು. ಬಿಕಾಸ್ ಅಲ್ಲಿ ಎಲ್ಲ ಕಡೆ ಅವರದ್ದು ಫೋಟೋಸು ಆಮೇಲೆ ಬ್ಯಾನರ್ಗಳನ್ನೆಲ್ಲ ಹಾಕಿದರು. ಮನೆಗೆ ಸ್ವಲ್ಪ ವೆಜಿಟೇಬಲ್ ಬೇಕು, ಹಾಗೆ ಮಾಮಿ ಮತ್ತು ಮಾಮ ವೆಜಿಟೇಬಲ್ ಅಂತ ತರಲಿಕ್ಕೆ ಹೋಗ್ತಾ ಇದ್ದಾರೆ. ಇದು ಕಾರ್ ಸ್ಟ್ರೀಟಲ್ಲಿರುವ ವೀರ ವೆಂಕಟೇಶ ವೆಜಿಟೇಬಲ್ ಶಾಪ್. ಸೊ ಕಾರ್ ಸ್ಟ್ರೀಟಲ್ಲಿ ಸಿಕ್ಕಿದ್ರು. ನನ್ನ ಮಾಮಿ ಹತ್ರ ತುಂಬ ಮಾತಾಡ್ತಾ ಇದ್ದಾರೆ. ಸೊ ನಂದು ಆಲ್ಮೋಸ್ಟ್ ಎಲ್ಲ ವೀಡಿಯೋಸನ್ನೆಲ್ಲ ನೋಡಿದ್ದಾರೆ. ರಾಜೇಶ್ವರಿ ಕಾಮತ್ ಅಂತ ಇವ್ರದ್ದು ಹೆಸರು. ನಿಮಗೆ ಯಾರ್ದಾದ್ರಿಗೆ ಇವರ ಪರಿಚಯ ಇದ್ದರೆ ಹೇಳಿ, ಆಯಿತಾ? ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದೆ ಅಂದ್ಕೊಳ್ತೀನಿ. ಸೊ ಇವತ್ತು ಬೆಳಿಗ್ಗೆ ಬೇಗ ಎದ್ದು ನಾನು ರೈಲ್ವೆ ಸ್ಟೇಷನಿಗೆ ಹೊರಟಿದ್ದೇನೆ. ರೀಸನ್ ಏನಂದರೆ ಅಕ್ಕ ಬರ್ತಾ ಇದ್ದಾಳೆ. ಸೊ ರತ್ನಗಿರಿಯಿಂದ ನಿನ್ನೆ ನೈಟ್ ಹೊರಟಿದ್ದಾಳೆ ಅವಳು. ಹಾಗೆ ಅವಳನ್ನೀಗ ನಾನು ಮತ್ತು ಗುಂಡು ರೈಲ್ವೆ ಸ್ಟೇಷನಿಗೆ ಹೋಗಿ ಒಮ್ಮೆ ಮೀಟ್ ಮಾಡಿ ಅಲ್ಲಿಂದ ಬಸ್ ಹತ್ತಿಸಿ ಬರುವ ಅಂತ ಹೊರಡ್ತಾ ಇದ್ದೇವೆ. ಸೊ ಅದಕ್ಕಿಂತ ಹೆಚ್ಚಾಗಿ ಅವಳು ಬರಬೇಕಾದ್ರೆ ನನಗೆ ತಿಂಡಿ ತಗೊಂಡು ಬರ್ತಾಳೆ ಯಾವಾಗಲೂ. ಸೊ ಆ ತಿಂಡಿಯನ್ನು ಒಂದು ಕಲೆಕ್ಟ್ ಮಾಡ್ಕೊಳ್ಬೇಕು ಅಲ್ಲಿಂದ. ಸೊ ಅವಳು ಮದುವೆಗೆ ಹೋಗಬೇಕಾದ್ರೆ ನಾವಿಬ್ಬರು ಚಿಕ್ಕ ಇದ್ವಿ. ನಾನು 4ನೇ ಕ್ಲಾಸ್, ಅನುಷಾ 2ನೇ ಕ್ಲಾಸ್. ಹಾಗಾಗಿ ಅದು ಬಾಂಡಿಂಗ್ ಈಗಲೂ ಉಂಟು. ನಾವು ಇನ್ನೂ ಸಹ ಅವಳಿಗೆ ಚಿಕ್ಕವರು ಅಂತಲೇ. ಹಾಗಾಗಿ ಅವಳು ನಮಗೆ ತಿಂಡಿ ತಂದಿದ್ದಾಳಂತೆ, ತಗೊಳ್ಳಿಕ್ಕೆ ಬಾ ಹೇಳಿದ್ಲು. ಹಾಗೆ ಅದನ್ನು ಕಲೆಕ್ಟ್ ಮಾಡಿಕೊಂಡು ಈಗ ಕಲೆಕ್ಟ್ ಮಾಡಲಿಕ್ಕೆ ಅಲ್ಲಿಗೆ ಹೋಗಬೇಕು. ಹೊರಟಿದ್ದೇವೆ ಆಲ್ರೆಡಿ. ಆಮೇಲೆ ಅಲ್ಲಿ ಹೋಗಿ ನಾನು ಅವಳೇನೇನು ತಿಂಡಿ ತರ್ತಾಳೆ ಅಂತ ತೋರಿಸ್ತೇನೆ ನಿಮಗೆ.
ಹಾಗೆಯೇ ಇವತ್ತು ಇನ್ನೊಂದು ಸ್ಪೆಷಲ್ ಉಂಟು, ಏನಂದರೆ ಗುಂಡುನ ಬರ್ತ್ಡೇ. ಸೊ ನಾವು ಮನೆಯಲ್ಲಿ ಸಿಂಪಲ್ಲಾಗಿ ಗುಂಡುನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಉಂಟು, ಹೇಗೆಲ್ಲ ಕಟ್ಟಿಂಗ್ ಮಾಡ್ತೇವೆ, ಸೊ ಏನು ಸ್ಪೆಷಲ್ ಉಂಟು ಅಂತ ನಾನು ತೋರಿಸ್ಕೊಳ್ತೇನೆ. ಓಂಕಾರಮ್ಮ ಓಂಕಾರ ನಾಟಕ 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 ಯಾಸ್ ಗುಂತರೆ ಅಂತೆ ಯಬ್ಬಾ ಚೆಟ್ಟಿ ಕರ್ಗೆ ಬಾಬು ತೂಲೆಗೆ ಅಕ್ಕ ಅಕ್ಕ ಒಳ್ಳೆರು ಬಾಬಾ. ಆಹಾ ಆಹಾ ತಮ್ಮ ಮಾತ್ರ ಚಂದ ಬಿಸಿ ಅಸ ಅಕ್ಕ ಒಳ್ಳೆ ಅಂತೂಲೆ ಅಕ್ಕ ಇವತ್ತು ನಮ್ಮ ಮನೆಯಲ್ಲಿ ಪನ್ನೀರ್ ಆಮೇಲೆ ವೆಜ್ ಕುರ್ಮ ಎಲ್ಲ ಮಾಡಲಿಕ್ಕಿತ್ತು. ಸೊ ಕರೆಂಟ್ ಇರಲಿಲ್ಲ, ಹಾಗೆ ನಾನು ಕಲ್ಲಲ್ಲಿ ಕಡಿಲಿಕ್ಕೆ ಶುರು ಮಾಡಿದೆ. ಸ್ವಲ್ಪ ಹೊತ್ತಾದಮೇಲೆ ಮಾಮಿ ಕೂಡ ಬಂದು ಜಾಯಿನ್ ಆದರು. ಸೊ ಇಬ್ಬರು ಹೇಗೋ ಸಾಹಸ ಮಾಡಿ ಒಂದು ಪದಾರ್ಥಕ್ಕೆ ಕಡಿದು ತೆಗಿಬೇಕಾದ್ರೆ ಕರೆಂಟ್ ಬಂತು, ಮತ್ತು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿದ್ವಿ. ಗುಂಡು ಓ ಗುಂಡುಗ ಹೊರಗಿದ್ದೇವ ಕೇಕ್ ಇದು Happy birthday to you. Happy birthday to you. Happy birthday to you. Happy birthday to you. Di, tatule di. Tatule di ko. Wala ko di. Adi. Ah. Unity ya puro. Temi teula. Giova. Non mi male contento di stare. Tapana kana. Ah, babule. Happy birthday Mili. Ah. Ya. Pati ठेवले. Hier dakkla du tas. चल दिला कटला ದಕ್ಕಲ हा दोन आहे का बाबू ते एक आमच्या घरचे जणी या ಇಲ್ಲಿ ರೂಬಿ ಮತ್ತು ಮಿಲಿಗೆ ಕೊಡ್ತಾ ಇದ್ದಾರೆ. ಆಚೆ ಮೋತಿಗೆ ಸಹ ಇದ್ದಾನೆ. ಕಾಜಲನ್ನ ಹಾದುಕೋ, ಊಟ ಮಾಡಲಿಲ್ಲ ಮನೆ. ಟೇಸ್ಟ್ लागला ನಮ್ಮ ಅಕ್ಕನಿಗೆ ಇನ್ನೂ ಸಹ ನಾವು ಸಣ್ಣ ಮಕ್ಕಳ ಹಾಗೆ. ಸೊ ಪ್ರತಿ ಸಲ ಬಂದಾಗ ಅವಳು ತಿಂಡಿಯನ್ನು ತಗೊಂಡು ಬರ್ತಾಳೆ. ಸೊ ನಿಮಗೆ ಸಹ ನಿಮ್ಮ ಅಕ್ಕ ಅಣ್ಣಂದಿರು ಅಥವಾ ತಮ್ಮ ತಂಗಿಯರು ಈ ಥರದ ತಿಂಡಿಗಳನ್ನೇನಾದರೂ ತಂದು ಕೊಡ್ತಾರಾ ಅಂತ ಕಮೆಂಟಲ್ಲಿ ಹೇಳಿ. ನಾನು ನಿಮಗೆ ಬೆಳಿಗ್ಗೆ ಹೇಳಿದ್ದೆ ಅಕ್ಕ ಇವತ್ತು ಬರ್ತಾ ಇದ್ದಾಳೆ ಅಂತ. ಸೊ ಅಕ್ಕನನ್ನು ನಾವು ರೈಲ್ವೆ ಸ್ಟೇಷನಲ್ಲಿ ರಿಸೀವ್ ಮಾಡಿ ಪಂಪಲಲ್ಲಿ ಬ್ಯಾಂಗ್ಳೂರು ಬಸ್ಸಿಗೆ ಹತ್ತಿಸಿ ಬಂದಿದ್ವಿ. ಸೊ
ಹತ್ತಿಸಿ ಬರಬೇಕಾದ್ರೆ ಅಕ್ಕ ನನಗೆ ಕೆಲವೊಂದು ತಿಂಡಿ ಕೊಡ್ತಾಳೆ ಅಂತ ಹೇಳಿದ್ದೆ. ಸೊ ಆ ತಿಂಡಿಯಲ್ಲಿ ಇದು ಮೇಯ್ನ್, ಇದು ಕಾರ್ನ್. ಸೊ ಇದನ್ನು ಖಾಲಿ ಎಣ್ಣೆಗೆ ಹಾಕಿ ನಾವು ಉಪ್ಪು ಹಾಕಿ ಫ್ರೈ ಮಾಡಿದರೆ ಪಾಪ್ಕಾರ್ನ್ ಆಗ್ತದೆ. ಆಮೇಲೆ ಇದೊಂದು ಬೇಸನ್ ಇದು ತಿಂಡಿ. ಸೊ ಇಲ್ಲಿ ಸಿಗೋದಿಲ್ಲ, ಇದು ತುಂಬಾ ಚೆನ್ನಾಗಿರ್ತದೆ, ಮಹಾರಾಷ್ಟ್ರದ ಫೇಮಸ್ ತಿಂಡಿ. ಇದು ಸಿಗ್ತದೆ ಗುಲಾಬ್ ಜಾಮೂನು. ಆಮೇಲೆ ಇದು ಗಣೇಶ್ ಫರ್ಸಾನ ಅಂತ ಸ್ಪೆಷಲ್ ಮಿಕ್ಸರ್ ಇದೆ ನೋಡಿ, ಈ ಥರ ಇರ್ತದೆ ಮಿಕ್ಸರ್. ಆಮೇಲೆ ಇದು ಎಲ್ಲರ ಫೇವರೇಟ್ ಶ್ರೀಯಶ್ ಶ್ರೀಖಂಡ್ ಅಂತ. ಸೊ ಇದರೊಳಗೆ ಶ್ರೀಖಂಡ್ ಇರ್ತದೆ, ತುಂಬಾ ಚೆನ್ನಾಗಿರ್ತದೆ ನೋಡಿ, ಈ ಥರ ಇರ್ತದೆ. ಸೊ ಇದನ್ನು ನಾವು ಫ್ರಿಜ್ಜಲ್ಲಿಟ್ಟು ಎಷ್ಟು ದಿನ ಬೇಕಾದರೂ ತಿನ್ಬೋದು.